2026ರಲ್ಲಿ ಧನು ರಾಶಿಯವರ ಆರೋಗ್ಯದ ಮೇಲೆ ಗುರು, ಶನಿ, ರಾಹು ಮತ್ತು ಕೇತುಗಳ ಸಂಚಾರ ಹೆಚ್ಚು ಪರಿಣಾಮ ಬೀರುತ್ತದೆ. ಹೀಗಾಗಿ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಈ ವರ್ಷ ಹೊಟ್ಟೆ ಮತ್ತು ಜೀರ್ಣಾಂಗ ಸಂಬಂಧಿ ಸಮಸ್ಯೆಗಳು, ಅಸಿಡಿಟಿ, ಲಿವರ್ ಸಮಸ್ಯೆಗಳು ಹೆಚ್ಚಾಗಬಹುದು. ಹೃದಯದ ಒತ್ತಡ, ಮನಸ್ಸಿನಲ್ಲಿ ಆಂತರಿಕ ಗೊಂದಲ, ನಿದ್ರಾ ವ್ಯತ್ಯಯಗಳು ಹೆಚ್ಚಾಗಬಹುದು. ಕೆಲವರಿಗೆ ಬೆನ್ನು ನೋವು, ಮಾಂಸಖಂಡ ಸಮಸ್ಯೆಗಳು ಕಾಣಬಹುದು. ಹಾಗೆ ಶೀತ, ಕೆಮ್ಮು, ಜ್ವರ, ಸಣ್ಣ ಆರೋಗ್ಯ ತೊಂದರೆಗಳು ವರ್ಷಪೂರ್ತಿ ಕಾಡಲಿವೆ. ಆರೋಗ್ಯ ಕಾಪಾಡಿಕೊಳ್ಳಲು ಬೆಳಗ್ಗೆ ಬಿಸಿನೀರು, ತುಳಸಿ ಅಥವಾ ನಿಂಬೆ ಸೇವನೆ, ಹಗುರ ಆಹಾರ, ಪ್ರತಿದಿನ ವಾಕಿಂಗ್ ಮತ್ತು ಪ್ರಾಣಾಯಾಮ ಮಾಡುವುದು ಮುಖ್ಯ. ಬುಧವಾರ ಗಣೇಶನ ಪೂಜೆ, ಬುಧನ ಬೀಜ ಮಂತ್ರ ಪಠಿಸುವುದು, ಹಾಗೆ ನಾಯಿ ಅಥವಾ ಪಕ್ಷಿಗಳಿಗೆ ಆಹಾರ ದಾನ ಮತ್ತು ಶುಕ್ರವಾರ ಸುಗಂಧ ಹೂವಿನ ದಾನ ಸಹಾಯಕ. ಈ ಸರಳ ಜಾಗರೂಕತೆಗಳಿಂದ 2026ರಲ್ಲಿ ಧನು ರಾಶಿಯವರು ತಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಕಾಪಾಡಿಕೊಳ್ಳಬಹುದು.